ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರೀಸ್ ಮಗಳ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಟಾಕ್ ನನಗೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಟನ್ ನನಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟು ನೆನ್ನೆನೇ ಅಪ್ಡೇಟ್ ಬಂದಿತ್ತು. ಜಸ್ಪ್ರೀತ್ ಬುಮ್ರಾ ರಿಲೇಟೆಡ್ ಜಡೇಜಾ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, ನಾಟ್ ದಟ್ ಗ್ರೇಟ್ ಅಂತ ಹೇಳಿದ್ರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇವತ್ತು ಡಿಸೈಡ್ ಆಗುತ್ತದೆ ಫೆಬ್ರವರಿ 11ನೇ ತಾರೀಕು ಜಸ್ಪ್ರೀತ್ ಬುಮ್ರಾ ಅವರು ಇರ್ತಾರ ಸ್ಕ್ವಾಡಲ್ಲಿ ಇರೋದಿಲ್ವಾ ಅನ್ನೋದು. ಇನ್ನೇನು ನಾಳೆ ಹೆಂಗಿದ್ರು ಡಿಸೈಡ್ ಆಗಲೇಬೇಕು. ಫೆಬ್ರವರಿ 12ನೇ ತಾರೀಕಿನ ಲಾಸ್ಟ್ ಡೇಟು. ನೀವು 13ನೇ ತಾರೀಕುವರೆಗೂ ಅದೇ ಸ್ವಲ್ಪ ಏನಾದ್ರು ಎಕ್ಸ್ಟೆನ್ಷನ್ ಕೇಳ್ತು ಅಂದರೆ 13ನೇ ತಾರೀಕುವರೆಗೂ ಕೊಡ್ತಾರೆ. ನಾವು ಒಟ್ಟಲ್ಲಿ ಒಂದಿನ 2 ದಿನ ಅಷ್ಟೇನೆ. ಸೊ ನಾಳೆ ಅಂತೂ ಅನೌನ್ಸ್ ಆಗಲೇಬೇಕು ಹೆಂಗಿದ್ರು ಕೂಡ ಸ್ಕ್ವಾಡು. ಆದ್ದರಿಂದ ನಿರ್ಣಯ ಅಂತೂ ಅಲ್ಟಿಮೇಟ್ ಆಗಿ ಇವತ್ತು ಬರುತ್ತೆ ಅಂತ ಕಾಣಿಸುತ್ತೆ. ಬಟ್ ಸ್ಕ್ವಾಡ್ ನಾಳೆ ಅನೌನ್ಸ್ ಆಗ್ಬೋದು. ನೋಡೋಣ ಜಸ್ಪ್ರೀತ್ ಬುಮ್ರಾ ಅವರು ಸ್ಕ್ವಾಡಲ್ಲಿ ಇರ್ತಾರ ಇರೋದಿಲ್ವಾ ಅಂತ. ಅಪ್ಡೇಟ್ ಬಿಟ್ಟು ಮುತ್ತಯ್ಯ ಮುರಳೀಧರನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ. ವಿರಾಟ್ ಕೊಹ್ಲಿ ಬರ್ತಾರೆ ಇವರ ಫಾರ್ಮಿಗೆ. ಇವಾಗ ರೀಸೆಂಟಾಗಿ ಅಷ್ಟೇನು ಫಾರ್ಮ್ ಆಗಿಲ್ಲ, ಬಟ್ ಫಾರ್ಮಿಗೆ ಬರ್ತಾರೆ, ಮರಳಿ ಬರ್ತಾರೆ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಹೇಳಿದರೆ. ಏನೆಲ್ಲ ICC ಟೂರ್ನಮೆಂಟ್ಸ್ಗಳಲ್ಲಿ ಚಾಂಪಿಯನ್ ಮಾಡ್ಕೊಂಡ್ಬಿಟ್ಟಿದ್ರೆ ವಿರಾಟ್ ಕೊಹ್ಲಿನ. ಯಾಕಂದರೆ 2023 ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಆ್ಯಂಡ್ 2024 T20 ವರ್ಲ್ಡ್ ಕಪ್ ಫೈನಲ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿಗೆ ಬರ್ತಿದೆ. ICC ಟೂರ್ನಮೆಂಟ್ಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿಯ ಫಾರ್ಮ್ ಏನಿದ್ರು ರಜ್ಜಿ ಹಿಂಗಿರುತ್ತೆ. ಸೊ ಆ ಒಂದು ಸ್ಟ್ಯಾಟ್ಸ್ ಮೇಲೆ ಇವ್ರು ಹೇಳಿದ್ದಾರೆ ಅಂತ ಕಾಣಿಸಿದೆ. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಬರ್ತಾರೆ, ಇವ್ರು ಫಾರ್ಮಿಗೆ ನಿಮಗೆಲ್ಲ ಕೊಡ್ತಾರೆ ಅಂತ. ನೋಡೋಣ ಇವ್ರು ಹೇಳ್ದಂಗೆ ಆಗಲಿ. ಅಪ್ಡೇಟ್ ಬಂದ್ರಿ ಒಂದು ಬಿಗ್ ಅಪ್ಡೇಟು IPL 2025ಗೆ ಫ್ರಾಂಚೈಸ್ ಗುಜರಾತ್ ಟೈಟನ್ಸ್ನ ಓನರ್ಶಿಪ್ ಇವಾಗ ಆಲ್ಮೋಸ್ಟ್ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೇಕು. CVC ಕ್ಯಾಪಿಟಲ್ಸ್ ಅವರು ಮೆಜಾರಿಟಿ ಆಫ್ ದ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರು ಗುಜರಾತ್ ಟೈಟನ್ಸ್. ಇವಾಗ ಮೆಜಾರಿಟಿ ಆಫ್ ದ ಶೇರ್ಸ್ನ ಓನ್ ಮಾಡ್ತಾ ಇದ್ದಾರಂತೆ ಟಾರೆಂಟ್ ಗ್ರೂಪ್ಸ್ ಅವರು. ಸೊ ಇವರು ಅವ್ರಿಗೆ ಶೇರ್ಸ್ಗಳನ್ನ ಮಾರಿದಾರಂತೆ. ಸೊ ಆದ್ದರಿಂದ ಇವತ್ತಿಂದ ಮೆಜಾರಿಟಿ ಆಫ್ ದ ಶೇರ್ಸ್ನ CVC ಕ್ಯಾಪಿಟಲ್ಸ್ ಎಲ್ಲ ಹೋಲ್ಡ್ ಮಾಡ್ತಿರೋದು ಇಟ್ಸ್ ಟಾರೆಂಟ್ ಆ್ಯಂಡ್ ಗ್ರೂಪ್ಸು, ಆ್ಯಂಡ್ ಇವರನ್ನೇ ಆ ಟೀಮ್ದು ಓನರ್ಸ್ ಆಗಿರ್ತಾರೆ. ಅಪ್ಡೇಟ್ ನಂಬರ್ 4, ಮ್ಯಾಕ್ಸ್ವೆಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ. RCB ಏನಂಟು ಬಿಟ್ಟಿಲ್ಲ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ದಾರೆ. ಹೂ ಇಸ್ ದ ಮೋಸ್ಟ್ ಫೇವ್ರೆಟ್ ಕಾಂಟ್ಯಾಕ್ಟ್ ಇನ್ ಯುವರ್ ಫೋನ್ ಅಂತ ಒಂದು ಕ್ವಶನ್ ಬರುತ್ತೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆಯಲ್ಲ, ಇದಕ್ಕೆ ಬೇಜಾನ್ ಕ್ವಶನ್ಗಳು ಕೇಳಿದ್ದಾರೆ. ಸೊ ಅದರಲ್ಲಿ ಈ ಕ್ವಶನ್ ಕೂಡ ಒಂದು. ಅದರಲ್ಲಿ ಇವ್ರು ಹೇಳ್ತಾರೆ ಅಬ್ವಿಯಸ್ಲಿ ಇಟ್ಸ್ ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಇಟ್ಸ್ ಹಾರ್ಡ್ ಟು ಗೋ ಪಾಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಹೌದು. ಆ ಮಟ್ಟಿಗೆ ಒಂದು ಫ್ಯಾನ್ ಫಾಲೋಯಿಂಗು, ಫ್ಯಾನ್ ಬೇಸು, ಫಾಲೋವರ್ಸು ಈ ಕ್ರಿಕೆಟಲ್ಲಿ ತೊಗೊಂಡು ನೋಡ್ತು ಅಂದರೆ ಯಾರಿಗೂ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯನ್ ಟೀಮಲ್ಲಿ ಇರೋ ಬರೋನೆಲ್ಲ ಗುಡ್ಡೆ ಹಾಕಿದ್ರು ಕೂಡ ವಿರಾಟ್ ಕೊಹ್ಲಿ ಅವರಷ್ಟು ಫಾಲೋವರ್ಸ್ನ ಗುಡ್ಡೆ ಹಾಕೋದಕ್ಕೆ ಆಗೋದಿಲ್ಲ ಅವರು. ಆ್ಯಂಡ್ ಅವರೇ ಫೇಮಸ್ ಅಂತ ಹೇಳಿದರೆ, ಆ್ಯಂಡ್ ಅವರ ಕಾಂಟ್ಯಾಕ್ಟ್ ನನ್ನ ಹತ್ರ ಇದೆ, ಅವರೇ ಫೇಮಸ್. ಅಪ್ಡೇಟ್ ನಂಬರ್ 5, ಸೌರಾಷ್ಟ್ರದ ಶೆಲ್ಡನ್ ಜಾಕ್ಸನ್ ಅವರು ಇವಾಗ ಅಫಿಷಿಯಲಿ ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್ಗೆ, ಪ್ರೊಫೆಷನಲ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಮಗ. ಒಳ್ಳೆ ಪ್ಲೇಯರು, ಬಿಂದಾಸ್ ಹಿಟ್ಟಿಂಗ್ ಇರುವಂಥ ಪ್ಲೇಯರು. ರೀಸೆಂಟಾಗಿ KKR ಕೂಡ ಆಡಿದ್ರು ಅಂತ ಕಾಣಿಸುತ್ತೆ. KKRಗೆ GTಗೆ ಆಡಿದ್ದಿವರು, KKRಗೆ ಅಂತ ಕಾಣಿಸುತ್ತೆ. ಸೊ ಒಳ್ಳೆ ವಿಕೆಟ್ ಕೀಪರ್, ಬ್ಯಾಟರು ಮಗ. ಬಟ್ ಆ ಮಟ್ಟಿಗೆ ರೆಕಗ್ನಿಷನ್ ಅನ್ನೋದು ಸಿಗಲಿಲ್ಲ. ಜೊತೆಗೆ ಇವರ ಕನ್ಸಿಸ್ಟೆನ್ಸಿ ಅನ್ನೋದು ಬರೀ ಡೊಮ್ಯಾಸ್ಟಿಕ್ ಲೆವೆಲಲ್ಲಿ ಉಳ್ಕೊಂಡ್ಬಿಡ್ತು ಅಷ್ಟೇ. ಒಂಥರ ಪ್ರೊಫೆಷ್ನಲ್ ಜಾಸ್ತಿ ಹೈಯಾಮ್ ಬಂದಾಗ ಇವರು ಅದೇ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಅಷ್ಟೊಂದೇನು ಮಿಂಚಕ್ಕೆ ಆಗಲಿಲ್ಲ. ಅದರಿಂದ ರೆಕಗ್ನಿಷನ್ ಅನ್ನೋದು ಕೆಳಗಡೆ ಮಾತ್ರ ಉಳ್ಕೊಂತ ಮೇಲ್ಗಡೆ ಬರಲೇ ಇಲ್ಲ. ಸೊ ಒಳ್ಳೆ ಪ್ಲೇಯರು, ಪಾಪ ರಿಟೈರ್ ಆಗಿದ್ದಾರೆ, ಕ್ರೆಡಿಟ್ ಕೊಡಲೇಬೇಕು. ಡೊಮ್ಯಾಸ್ಟಿಕಲ್ಲಿ ಮಸ್ತಾಗಿ ಆಡಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ಬಾ.